ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಮತದಾರರ ಪಟ್ಟಿಯ ನಿಖರತೆ ಅತ್ಯಂತ ಮಹತ್ವದ್ದಾಗಿದ್ದು, ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕರು ಭಾಗವಹಿಸಿ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಕರೆ ನೀಡಿದರು. ಪಾಂಡುಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ನಡೆಯುವ ವಿಶೇಷ ಸಾರಾಂಶ ಪರಿಷ್ಕರಣೆ ಪ್ರಕ್ರಿಯೆಗಿಂತ ಭಿನ್ನವಾಗಿ ಈ ಬಾರಿ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮತದಾರರ ಪಟ್ಟಿಯನ್ನು ಮತ್ತಷ್ಟು ಸಮಗ್ರ ಹಾಗೂ ದೋಷರಹಿತಗೊಳಿಸುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. ಅರ್ಹ ನಾಗರಿಕರು, 18 ವರ್ಷ ಪೂರೈಸಿರುವ ಯುವ ಮತದಾರರು, ಮದುವೆ ಅಥವಾ ಇತರ ಕಾರಣಗಳಿಂದ ಸ್ಥಳಾಂತರಗೊಂಡಿರುವವರು ಸೇರಿದಂತೆ ಎಲ್ಲ ಅರ್ಹರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಅವಕಾಶವಿದ್ದು, ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಮನೆ ಮನೆಗೆ ಭೇಟಿ ನೀಡುವ ಬೂತ್ ಮಟ್ಟದ ಅಧಿಕಾರಿಗಳು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಿದ್ದು, ಸಾರ್ವಜನಿಕರು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸಬೇಕು. ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ, ಫೋಟೋ ನವೀಕರಣ ಸೇರಿದಂತೆ ಅಗತ್ಯ ತಿದ್ದುಪಡಿಗಳನ್ನು ಈ ಪ್ರಕ್ರಿಯೆಯ ಮೂಲಕ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಿಎಲ್ಒ ಫೆಸಿಲಿಟೇಷನ್ ಸೆಂಟರ್ಗಳು ಹಾಗೂ ಮತದಾರರ ಸಹಾಯಕ ನಿರ್ದೇಶನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಅರ್ಜಿ ಭರ್ತಿ, ಮಾಹಿತಿ ಅಪ್ಲೋಡ್ ಹಾಗೂ ಇತರ ತಾಂತ್ರಿಕ ನೆರವುಗಳನ್ನು ಈ ಕೇಂದ್ರಗಳಲ್ಲಿ ಪಡೆಯಬಹುದಾಗಿದೆ ಎಂದು ಹೇಳಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವುದು ಪ್ರತಿಯೊಬ್ಬ ಅರ್ಹ ನಾಗರಿಕನ ಹಕ್ಕು ಮತ್ತು ಜವಾಬ್ದಾರಿಯಾಗಿದೆ. ಆದ್ದರಿಂದ ನಿಗದಿತ ಅವಧಿಯೊಳಗೆ ಕಡ್ಡಾಯವಾಗಿ ನಮೂನೆಗಳನ್ನು ಭರ್ತಿ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವುದರ ಜೊತೆಗೆ ಕುಟುಂಬ ಸದಸ್ಯರು, ನೆರೆಹೊರೆಯವರು ಹಾಗೂ ಇತರ ಅರ್ಹ ನಾಗರಿಕರು ಈ ಕುರಿತು ಮಾಹಿತಿ ನೀಡುವ ಮೂಲಕ ಜಾಗೃತಿ ಮೂಡಿಸಬೇಕು ಎಂದು ಸಿಇಒ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಂಎಸ್ ವೀಣಾ, ಪಾಂಡುಪುರ ತಾಲೂಕು ವ್ಯಾಪ್ತಿಯ ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳ ಪದಾಧಿಕಾರಿಗಳು, ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು, ತಾಲೂಕು ಮಟ್ಟದ ಎನ್ಆರ್ಎಲ್ಎಂ ಸಿಬ್ಬಂದಿಗಳು ಹಾಗೂ ಇತರ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವೋಟರ್ ಫೆಸಿಲಿಟೇಷನ್ ಸೆಂಟರ್ಗಳನ್ನ ಮಾಡಿದ್ವಿ, ಮತದಾರ ಫೆಸಿಲಿಟೇಷನ್ ಸೆಂಟರ್. ಸೊ ಹಂಗಾಗಿ ನಿಮ್ಗೆ ಗೊತ್ತಿರೋಂಥ ಅಷ್ಟು ಜನಕ್ಕೆ ಯಾರಿಗಿದೆಯೋ, ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದರೆ ಯಾವ ಥರ ಫಿಲ್ ಮಾಡಬೇಕು ಅಥವಾ ನಮ್ಗಿನ್ನೂ ಫಾರ್ಮೇ ಸಿಕ್ಕಿಲ್ಲ, ಫಾರ್ಮ್ ಹೆಂಗೆ ಮಾಡಬೇಕು, ಆನ್ಲೈನಲ್ಲಿ ಹೇಗೆ ಮಾಡಬೇಕು ಅನ್ನೋದು ಏನೇ ಡೌಟ್ ಇದ್ರೂ ಕೂಡ ನಿಯರ್ ಬೈ ಇರುವಂಥ ಹತ್ತಿರದಲ್ಲಿರುವಂಥ ಪಂಚಾಯತಿಗೋ ಅಥವಾ ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೋ BLOಗೋ ಕಾಂಟ್ಯಾಕ್ಟ್ ಮಾಡಿ ನೀವು ತಪ್ಪದೆ ನೀವು ಫಾರ್ಮ್ ಭರ್ತಿ ಮಾಡಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಬೇಕು. ಅದಷ್ಟೇ ನಿಮ್ಮದು ಜವಾಬ್ದಾರಿ. ಎಲ್ಲರಿಗೆ ಮಾಹಿತಿ ಏನು ಮಾಡಬೇಕು, ವಿತೌಟ್ ಫೇಲು ನೀವು ಭರ್ತಿ ಮಾಡಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಬೇಕು. ಇನ್ನೆಷ್ಟು ಟೈಮ್ ಇದೆ ಇದು ಮಾಡಲಿಕ್ಕೆ? 28 ಇದೆ. ಯಾವತ್ತು ಲಾಸ್ಟ್ ಡೇಟು? 30. ಸೊ ಅದ್ರ ಒಳಗಡೆ ಎಲ್ಲರೂ ಮಾಡಿಸ್ಕೊಳ್ಳಿ. ಓಕೆ, ಇನ್ನೂ ಟೈಮ್ ಇದೆ. ಯಾರ್ಯಾರ್ದಾಗಿದೆ ಇದುವರೆಗೂ? 100% ಎಲ್ಲರದು ಇದ್ದೀರಾ? ಓಕೆ, ವೆರಿ ಗುಡ್. ಸೊ ನಿಮ್ಮ ಸುತ್ತಮುತ್ತ ಯಾರ್ದಾಗಿಲ್ವೋ ಅವ್ರಿಗೆ ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು. ಪಟ್ಟಿಯ ಪರಿಷ್ಕರಣೆ ಏನಿದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಯಾವಾಗೂ ಪ್ರತಿ ವರ್ಷ ರಿವಿಷನ್ ಆಗುತ್ತೆ. ಅದು SSR ಅಂತ, ಸ್ಪೆಷಲ್ ಸಮರಿ ರಿವಿಷನ್ ಅಂತ ನಡೀತಾ ಇರುತ್ತೆ. ಮತದಾರರ ಪಟ್ಟಿ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಯಾರ್ಯಾರೆಲ್ಲ 18 ವರ್ಷಕ್ಕೆ ಬರ್ತಾರೋ ಅವ್ರಿಗೆ ಹೊಸದಾಗಿ ಸೇರ್ಪಡೆ ಮಾಡಬೇಕು. ಯಾರೆಲ್ಲ ಡೆತ್ ಆಗಿರ್ತಾರೆ ಅವ್ರದ್ದೆಲ್ಲ ತೆಗಿಬೇಕು, ಬೇರೆ ಕಡೆ ಹೋದವ್ರಿಗೆ ತೆಗಿಬೇಕು, ಈ ಥರದ್ದೆಲ್ಲನೂ ಇರುತ್ತಲ್ವಾ. ಇದನ್ನ ಪರಿಷ್ಕರಣೆ ಮಾಡೋ ಕೆಲಸನೇ ರಿವಿಷನ್ ಅಂತ. ಅದು ಸಮರಿ ರಿವಿಷನ್ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಏನು ಹೊಸದಾಗಿ ಮಾಡ್ತಾ ಇರೋದಂದ್ರೆ, ಇರೋ ಪಟ್ಟಿನ ನಾವು ರಿವಿಷನ್ ಮಾಡೋದಲ್ದಿರ ಹೊಸದಾಗಿ ಪಟ್ಟಿ ನಾವು ಮಾಡ್ತಾ ಇರುವಂಥದ್ದು. ಅರ್ಥ ಆಯ್ತಾ? ಸೊ ಹಂಗಾಗಿ ಸ್ಪೆಷಲ್ ಸಮರಿ ರಿವಿಷನ್ ಅಲ್ಲ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಅರ್ಹ ಮತದಾರರಿರ್ತಾರೆ, ಭಾರತೀಯ ಪ್ರಜೆ ಆಗಿ 18 ವರ್ಷ ವಯಸ್ಸಾಗಿ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಮತದಾರರಾಗಿ ನೋಂದಣಿ ಆಗಲಿಕ್ಕೆ ಅರ್ಹ ಅಂತ ಅನಿಸಿದವ್ರಿಗೆಲ್ಲರಿಗೂ ಕೂಡ ಮುಕ್ತವಾಗಿ ಅವರ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಅದನ್ನು ನೋಂದಾಯಿಸ್ಕೊಂಡಾಗ ಮಾತ್ರ ಅವರು ಮತದಾನ ಮಾಡುವಂಥ ಒಂದು ಏನು ಸಿಗುತ್ತೆ, ಅವಕಾಶ ಸಿಗುತ್ತೆ ಅವ್ರಿಗೆ. ಹಾಗಾಗಿ ಎಲ್ಲರೂ ಕೂಡ ನೀವು ನಿಮ್ಮ ಮನೆಯಲ್ಲಿರೋರು, ನಿಮ್ಮ ಮನೆ ಸುತ್ತಮುತ್ತ ಇರೋರು ಎಲ್ಲರಿಗೂ ಕೂಡ ಯಾರಿಗೆಲ್ಲ 18 ವರ್ಷ ವಯಸ್ಸಾಗಿದೆ, ಈಗ 2002ರಲ್ಲಿ ಈ ಥರ ಒಂದು ಚಟುವಟಿಕೆ ಮಾಡಿದ್ದು.
SIR ಪ್ರಕ್ರಿಯೆ 2002ರಲ್ಲಿ ಮಾಡಿದ್ವಿ. ಆವಾಗ ಎಷ್ಟೋ ಜನಕ್ಕೆ 18 ವರ್ಷ ವಯಸ್ಸು ಆಗಿರಲ್ಲ, ಆವಾಗ ಅವ್ರ ಹೆಸರಿರಲ್ಲ. ಬಟ್ ಇವಾಗ ನಾವು ಅವ್ರ ಹೆಸರನ್ನ ಸೇರ್ಪಡೆ ಮಾಡಬೇಕಾಗುತ್ತೆ. ಅಂಥವ್ರದ್ದು ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಥವಾ ಎಷ್ಟೋ ಜನ ನೀವು ಬೇರೆ ಕಡೆಯಿಂದ ಮದುವೆ ಆಗಿ ಇಲ್ಲಿಗೆ ಬಂದಿರ್ತೀರ, ಅವಾಗೆಲ್ಲ ನಿಮ್ಮದು ಹೆಸರು 18 ವರ್ಷ ವಯಸ್ಸಾಗದೇ ಇರೋರು, ಬೇರೆ ಕಡೆ ಇರೋರು, ಇವಾಗ ಇಲ್ಲಿ ಬಂದಿರೋರ್ದು ಅದು ಕೂಡ ನಾವು ಪರಿಷ್ಕರಣೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಜವಾಬ್ದಾರಿ ಏನಪ್ಪ ಅಂದರೆ, ನಮ್ಮ BLOಗಳು ನಿಮ್ಮ ಮನೆಗೆ ಬಂದಾಗ ಅವ್ರು ಏನು ಒಂದು ಫಾರ್ಮನ್ನು ಕೊಡ್ತಾರೆ ನಿಮಗೆ, ಎನ್ಯುಮರೇಷನ್ ಫಾರ್ಮ್ ಅಂತ, EF ಅಂತ. ಅದ್ರ ಒಳಗಡೆಗೆ ನಿಮ್ಮ ಸಂಬಂಧಿಕರದ್ದು ಯಾರ್ದಾದ್ರೂ ಇದ್ದಾಗ ಅದ್ರ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಹೆಸರು 2002ರಲ್ಲಿ ಇಲ್ಲಪ್ಪ, ಇವಾಗ ಹೆಂಗೆ ಸೇರ್ಪಡೆ ಮಾಡೋದು ಅನ್ನೋವಂಥ ಭಯ ಯಾರಿಗೂ ಬೇಡ. ಮುಖ್ಯವಾಗಿ ಅವ್ರು ಬಂದಾಗ ನಿಮ್ಮ ಮನೇಲಿರೋಂಥ ಮಾಹಿತಿಯನ್ನು ಕೊಡುವಂಥದ್ದು, ಆ ಫಾರ್ಮ್ಗೆ ಸೈನ್ ಅಂತ ಹಾಕುವಂಥದ್ದು, ಫೋಟೋ ಇಲ್ಲ ಅಂದರೆ ಫೋಟೋ ಅಪ್ಡೇಟ್ ಮಾಡುವಂಥದ್ದು, ಈ ರೀತಿ ನಿಮ್ಗೆ ಏನೇ ಅನುಮಾನಗಳಿದ್ರೂ ಕೂಡ BLOಗಳ ಕಡೆಯಿಂದ ನೀವು ಕೇಳಿ ತಿಳ್ಕೊಳ್ಬೋದು. ಇದಷ್ಟೇ ಅಲ್ಲಿದ್ದೀರ 2 ಸೆಂಟರ್ಗಳನ್ನು ಮಾಡಿದ್ದೀವಿ. ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಅಂದರೆ ಮತದಾರರಿಗೆ ಏನು ಮಾಡಬೇಕು ಸೌಲಭ್ಯವನ್ನು ಕೊಡಿಸ್ಲಿಕ್ಕೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಮಾಡಿದ್ದೀವಿ. ಅದರಲ್ಲಿ ಹೋಗಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಫಾರ್ಮ್ ತೊಗೊಂಡೋಗಿ ಕೇಳಿದ್ರೆ ಅಲ್ಲಿ ಹೋಗಿ ನಿಮಗೆ ಹೋದರೆ ಸಂಪೂರ್ಣವಾಗಿ ಮಾಹಿತಿನೂ ಕೊಡ್ತಾರೆ, ಸಹಕಾರನೂ ಕೊಡ್ತಾರೆ ಅಪ್ಲೋಡ್ ಮಾಡಲಿಕ್ಕೆ ಮಾಹಿತಿಯನ್ನು. ಅಷ್ಟೇ ಅಲ್ಲದೆ ನಮ್ಮ ಒಂದು BLO ಫೆಸಿಲಿಟೇಷನ್ ಸೆಂಟರ್ ಅಂತಲೂ ಇದೆ. ಹೆಚ್ಚಿನ ಅಂಶ ಪಂಚಾಯತ್